ಪ್ರೈಸ್ ದ ಲಾರ್ಡ್. ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 1 ವಚನ 8ರಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ನಿಮ್ಮ ಮೇಲೆ ಪವಿತ್ರಾತ್ಮರ ಶಕ್ತಿ ಇಳಿದು ಬರುವುದು. ಆ ಶಕ್ತಿಯನ್ನು ಪಡೆದಂತ ನೀವು ಜೆರುಸಲೇಮಿನಲ್ಲೂ ಜುದಯದಲ್ಲೂ ಸಮಾರ್ಯದಲ್ಲೂ ಭೂಲೋಕದ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗುವಿರಿ ಎಂಬುದಾಗಿ. ಪ್ರಿಯರೇ, ಈ ವಾಕ್ಯದ ಮುಖಾಂತರ ದೇವರು ತಮ್ಮ ಆತ್ಮಶಕ್ತಿಯನ್ನ ನಮ್ಮ ಎಲ್ಲರ ಮೇಲೆ, ಅವರಲ್ಲಿ ವಿಶ್ವಾಸ ಇಡುವಂತ ಪ್ರತಿಯೊಬ್ಬ ಮಕ್ಕಳ ಮೇಲೆ ತಮ್ಮ ಆತ್ಮಶಕ್ತಿಯನ್ನು ಸುರಿಸುವಂತ ದೇವರಾಗಿದ್ದಾರೆ. ಆ ಶಕ್ತಿಯನ್ನ ಪಡೆದಂತ ನಾವು ಈ ಲೋಕದಲ್ಲಿ ಏನೂ ಅರಿಯದವರಂತೆ, ಯೇಸುವನ್ನ ಅರಿಯದವರಂತೆ ಜೀವಿಸ್ಲಿಕ್ಕಾಗಿ ಅಲ್ಲ, ಬದಲಿಗೆ ನಾವು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ, ಮಾತಾಡುವಂತ ಎಲ್ಲ ವ್ಯಕ್ತಿಗಳ ಜೊತೆಯಲ್ಲಿ ಆ ಪ್ರಭುವಿನ ಪ್ರೀತಿಯನ್ನ, ಆ ಮಾಧುರ್ಯವನ್ನ ಅವರಿಗೆ ನೀಡುತ್ತಾ ನಾವು ಕೂಡ ಸವಿಯುತ್ತಾ ಯೇಸುವಿಗೆ ಸಾಕ್ಷಿಯಾದ ಜೀವನವನ್ನ ನಡೆಸಬೇಕು ಎಂಬುದಾಗಿ ದೇವರು ಆಸೆ ಪಡ್ತಾರೆ. ಆದ್ದರಿಂದ ನಾವು ಪಂಚಶತಮ ಹಬ್ಬವನ್ನ ಎದುರು ನೋಡುತ್ತಿರುವಂತ ನಾವು ಒಬ್ಬೊಬ್ಬರು ಕೂಡ ಆ ಪವಿತ್ರಾತ್ಮರ ಶಕ್ತಿಗಾಗಿ ನಾವು ದಾಹಗೊಳ್ಳೋಣ. ಈ ಲೋಕದಲ್ಲಿ ನಾವು ಎಷ್ಟು ದಿನ, ಎಷ್ಟು ವರ್ಷ, ಎಷ್ಟು ತಿಂಗಳು ಇರ್ತೇವೆ ಗೊತ್ತಿಲ್ಲ. ಆದರೆ ಅಷ್ಟರ ಒಳಗಡೆ ನಾವು ಆ ಯೇಸುವನ್ನ ವಿಶ್ವಾಸಿಸಿ, ಆ ಪ್ರಭುವನ್ನ ನಮ್ಮ ಹೃದಯದಲ್ಲಿ ನಿವೇದನೆ ಮಾಡಿಕೊಂಡು ಆ ಪವಿತ್ರಾತ್ಮರ ಶಕ್ತಿಗಾಗಿ ಹಂಬಲಿಸಿ ಅವರ ಕೃಪೆಯಲ್ಲಿ ತುಂಬಲ್ಪಟ್ಟು ಜೀವದಿಂದ ಇರುವ ತನಕ ನಾನು ನನ್ನ ಯೇಸುವಿಗೆ ಸಾಕ್ಷಿಯಾದ ಜೀವನವನ್ನು ನಡೆಸುವಂತೆ ಪ್ರಭು ನಮ್ಮನ್ನ ಅವರ ಆತ್ಮರ ಶಕ್ತಿಯಿಂದ ಬಲಪಡಿಸಲಿ. ನಾವು ಹೋಗುವಂತ ಎಲ್ಲ ಸ್ಥಳಗಳಲ್ಲಿ, ಸಂಧಿಸುವಂತ ಎಲ್ಲ ಮನೆಗಳಲ್ಲಿ, ನಾವು ಸಂಭಾಷಣೆ ಮಾಡುವಂತ ಎಲ್ಲ ವ್ಯಕ್ತಿಗಳಲ್ಲಿ ಅದೇ ಆತ್ಮರ ಶಕ್ತಿ ಇಳಿದು ಬರಲಿ. ಒಬ್ಬೊಬ್ಬರ ಮೇಲೂ ಪವಿತ್ರಾತ್ಮರು ಕೆನ್ನಾಲಿಗೆಯ ಜ್ವಾಲೆಯ ರೂಪದಲ್ಲಿ ಇಳಿದು ಬಂದು ಒಬ್ಬೊಬ್ಬರನ್ನ ಅಭಿಷೇಕ ಮಾಡಲಿ. ಒಬ್ಬೊಬ್ಬರು ಕೂಡ ಸ್ವರ್ಗೀಯ ಶಕ್ತಿಯಿಂದ ತುಂಬಲ್ಪಡಲಿ ಎಂಬುದಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸೋಣ. ನಾವು ಪ್ರಾರ್ಥಿಸುವಂತ ಮಕ್ಕಳು, ನಾವು ಪ್ರಾರ್ಥಿಸುವ ಆ ಪ್ರಾರ್ಥನಾತ್ಮರ ಶಕ್ತಿಯನ್ನ ಪ್ರತಿಯೊಬ್ಬರು ಜೇನಿನ ರುಚಿಯಂತೆ ಸವಿಯುವಂತ ಅನುಗ್ರಹ, ಅಭಿಷೇಕವನ್ನ ಪ್ರಭುದೇವರು ಎಲ್ಲರಿಗೂ ಕರುಣಿಸುವಂತೆ ನಾವು ಹೃದಯದಿಂದ, ಮನಸ್ಸಿನಿಂದ, ಶಕ್ತಿಯಿಂದ ಆ ನಮ್ಮನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನನ್ನ ನಾವು ಆರಾಧಿಸುತ್ತಾ, ಮಹಿಮೆ ಪಡಿಸುತ್ತಾ, ಪ್ರಭು ನಮ್ಮ ಒಬ್ಬೊಬ್ಬರನ್ನ ಮುಟ್ಟಿರಿ, ಸ್ಪರ್ಶಿಸಿರಿ, ನಿಮ್ಮ ಆತ್ಮಶಕ್ತಿಯಿಂದ ತುಂಬಿಸಿರಿ, ನಮ್ಮನ್ನ ಎಲ್ಲಾ ಬಲಹೀನತೆಗಳಿಂದ ಬಿಡಿಸಿರಿ, ನಮ್ಮಲ್ಲಿರುವಂತ ಎಲ್ಲಾ ದೌರ್ಬಲ್ಯತೆಗಳನ್ನ ತೆಗೆದು ಹಾಕಿರಿ, ಎಲ್ಲ ಪಾಪದ ಸ್ವಭಾವವನ್ನ ಬೇರು ಸಹಿತ ಕಿತ್ತೊಗೆಯಿರಿ. ನಾವು ನಮ್ಮ ರಕ್ಷಕರಾದ ಯೇಸುವಿಗೆ ಸಾಕ್ಷಿಯಾದ ಜೀವನವನ್ನ ನಡೆಸಿ ಪರಲೋಕದ ಮಕ್ಕಳಾಗಿ ಮಾರ್ಪಡುವಂತೆ, ಆ ಪರಲೋಕದ ವಾರಸುದಾರರಾಗಿ ನಾವು ಮಾರ್ಪಡುವಂತೆ ಪವಿತ್ರಾತ್ಮರೇ ನಿಮ್ಮ ಶಕ್ತಿಯಿಂದ ನಮ್ಮನ್ನ ತುಂಬಿಸಿ ನಮ್ಮನ್ನ ಯೇಸುವಿನ ಸಾಕ್ಷಿಗಳಾಗಿ ಮಾರ್ಪಡಿಸಿರಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮ ಅನುದಿನದ ಎಲ್ಲ ಅಗತ್ಯಗಳನ್ನ ಪ್ರಭುವಿಗೆ ಸಮರ್ಪಿಸುತ್ತಾ ನಾವು ಜೀವಿಸೋಣ. ಪ್ರೈಸ್ ದ ಲಾರ್ಡ್.